ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಿನ್ನೆ ನಡೆದಂತಹ SSC ಸೆಕೆಂಡ್ ಹಾಗೂ ಥರ್ಡ್ ಶಿಫ್ಟ್ ಕ್ವಶನ್ಸ್ನ ನೋಡೋಣ. ಯಾವ ಥರ GK, ಮ್ಯಾಥ್ಸು ಮತ್ತು ರೀಸನಿಂಗ್ ಕ್ವಶನ್ಸ್ ಬಂದಿದ್ವು ಅಂತ. ಸೊ ನಿನ್ನೆ ನಾವು ಮೊದಲನೇ ಶಿಫ್ಟ್ ವಿಡಿಯೋ ಮಾಡಿದ್ವಿ, ಸೆಕೆಂಡ್ ಶಿಫ್ಟ್ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡ್ತಾಯಿದ್ರಿ. ಸೊ ಇವತ್ತು ಸೆಕೆಂಡ್ ಹಾಗೂ ಥರ್ಡ್ ಶಿಫ್ಟ್ ವಿಡಿಯೋ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ಒಂದು ಚಾನಲ್ನಲ್ಲಿ ನಾವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀವಿ. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ನಬಾರ್ಡ್ ಬಗ್ಗೆ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಥವಾ ನ್ಯಾಷನಲ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್, ಹೌದಾ? ನಬಾರ್ಡ್ ಸ್ಥಾಪನೆಯಾದ ವರ್ಷ ಯಾವುದಂತ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಆಪ್ಷನ್ ಸಿ 1982. ಹೌದು, 1982 ಜುಲೈ 12ರಂದು ಬಿ ಶಿವರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಈ ಒಂದು ನಬಾರ್ಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಾಲ ಮತ್ತು ಇತರೆ ಸೌಲಭ್ಯಗಳನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶ, ಹೌದಾ? ನೆಕ್ಸ್ಟ್, ಯಾವ ಗುಪ್ತ ಶಾಸಕನು ಲಿಚ್ಛವಿ ರಾಜಕುಮಾರಿ ಕುಮಾರಿದೇವಿಯನ್ನು ವಿವಾಹವಾದನು, ಇದರಿಂದ ಗುಪ್ತ ವಂಶದ ಸ್ಥಾನ ಬಲಗೊಂಡಿತು? ಸೊ ಈ ಕ್ವಶನ್ ಆ್ಯಕ್ಚುಲಿ ಈ ಥರ ಇದ್ದಿರಲಿಲ್ಲ. ಗುಪ್ತ ವಂಶಜನಾದ 1ನೇ ಚಂದ್ರಗುಪ್ತನು ಯಾವ ರಾಜಕುಮಾರಿಯನ್ನು ವಿವಾಹವಾದನು ಅಂತ ಪ್ರಶ್ನೆ ಕೇಳಿದ್ರು ಅಂತ ಅನಿಸುತ್ತೆ. ಓಕೆ, ಸೊ ಅದೇ ಕ್ವಶನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಓಕೆ, ಕ್ವಶನ್ ನಾವು ಅದೇ ಕ್ವಶನ್ನ ತರ್ತೀವಿ, ಎಕ್ಸಾಮ್ನಲ್ಲಿ ಕೇಳಿರೋ ಕ್ವಶನ್ನೇ ತಂದಿರ್ತೀವಿ, ಆದರೆ ಸ್ವಲ್ಪ ಕೇಳಿರೋ ಟೈಪ್ ಹೆಚ್ಚು ಕಡಿಮೆ ಆಗಿರ್ಬೋದು. ಯಾಕಂದರೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರೋದರಿಂದ ಯಾರಿಗೂ ಎಕ್ಸಾಕ್ಟ್ ಕ್ವಶನ್ನು ಮತ್ತು ಆಪ್ಷನ್ಸು ನೆನಪಿರಲ್ಲ. ಸೊ ಅವರು ಯಾವ ರೀತಿ ಹೇಳ್ತಾರೆ ನಾವು ಅದನ್ನೇ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ತೊಗೊಂಬಂದಿರ್ತೀವಿ. ಓಕೆ, ಸೊ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಚಂದ್ರಗುಪ್ತ ಆಗುತ್ತೆ. ಹೌದು, ಗುಪ್ತ ವಂಶಜನಾದ ಈ ಚಂದ್ರಗುಪ್ತ 1ನೇ ಚಂದ್ರಗುಪ್ತನು ಕುಮಾರದೇವಿಯನ್ನು ವಿವಾಹವಾಗುವ ಮೂಲಕ ಲಿಚ್ಛವಿಗಳ ಪ್ರಬಲ ಬೆಂಬಲವನ್ನು ಗಳಿಸಿದ. ಈ ವಿವಾಹದಿಂದ ಗುಪ್ತ ಸಾಮ್ರಾಜ್ಯದ ರಾಜಕೀಯ ಮತ್ತು ಪ್ರಾದೇಶಿಕ ಅಧಿಕಾರ ಗಣನೀಯವಾಗಿ ಹೆಚ್ಚಿತು. ಓಕೆ, ನೆಕ್ಸ್ಟ್, ಜಾನಪದ ನೃತ್ಯಕ್ಕೆ ಒಂದು ಕ್ವಶನ್ ಕೇಳಿದ್ದಾರೆ. ನಾಟಿ ಭಾರತದ ಯಾವ ರಾಜ್ಯದ ಪ್ರಮುಖ ಜಾನಪದ ನೃತ್ಯವಾಗಿದೆ? ಇದು ಹಿಮಾಚಲ ಪ್ರದೇಶದ ಒಂದು ಪ್ರಮುಖ ಜಾನಪದ ನೃತ್ಯವಾಗಿದ್ದು, ವಿವಾಹ, ಹಬ್ಬಗಳು ಮತ್ತು ಜಾತ್ರೆಗಳಲ್ಲಿ ನಾಟಿ ನೃತ್ಯವನ್ನು ಸಾಂಪ್ರದಾಯಿಕವಾಗಿ ಪ್ರದರ್ಶಿಸಲಾಗುತ್ತದೆ. ನರ್ತಕರು ವೃತ್ತಾಕಾರದಲ್ಲಿ ನಿಂತು ಸಾಂಪ್ರದಾಯಿಕವಾಗಿ ಉಡುಪುಗಳನ್ನು ಧರಿಸಿ ನೃತ್ಯವನ್ನು ಮಾಡ್ತಾರೆ. ಓಕೆ, ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲೆ ವಸ್ತುವಿನಲ್ಲಿ ಯಾವುದು ಸ್ಥಿರವಾಗಿರುತ್ತದೆ? ತೂಕ ಸ್ಥಿರವಾಗಿರುವುದಿಲ್ಲ, ಸಾಂದ್ರತೆ ಸ್ಥಿರವಾಗಿರುವುದಿಲ್ಲ, ಗಾತ್ರವು ಸ್ಥಿರವಾಗಿರುವುದಿಲ್ಲ. ದ್ರವ್ಯರಾಶಿ ಮಾತ್ರ ಭೂಮಿ ಹಾಗೂ ಚಂದ್ರನ ಮೇಲೆ ಸ್ಥಿರವಾಗಿ ಇರುವಂತಹ ಒಂದು ಅಂಶ. ಓಕೆ, ದ್ರವ್ಯರಾಶಿಯು ವಸ್ತುವಿನಲ್ಲಿರುವ ಪದಾರ್ಥದ ಪ್ರಮಾಣವಾಗಿದ್ದು ಅದು ಎಲ್ಲೆಡೆ ಒಂದೇ ಆಗಿರುತ್ತದೆ. ತೂಕವು ಗುರುತ್ವಾಕರ್ಷಣೆಯನ್ನು ಅವಲಂಬಿಸಿರುತ್ತದೆ. ಚಂದ್ರನ ಮೇಲೆ ಗುರುತ್ವ ಕಡಿಮೆ ಇರುವುದರಿಂದ ತೂಕ ಬದಲಾಗುತ್ತದೆ. ಸೊ ಚಂದ್ರನ ಮೇಲೆ ತೂಕ ಭೂಮಿಗಿಂತ ಕಂಪೇರ್ ಮಾಡಿದರೆ ಅದು ಎಷ್ಟಿರುತ್ತಪ್ಪ ಅಂತಂದರೆ 1/6 ಆಗಿ ಇರುತ್ತದೆ, ಹೌದಾ? ನೆಕ್ಸ್ಟ್, ಸಂವಿಧಾನದ ಯಾವ ಭಾಗವು ಕೇಂದ್ರದ ಅಧಿಕೃತ ಭಾಷೆಗೆ ಸಂಬಂಧಿಸಿದೆ? ಇಂಗ್ಲೀಷ್ ವೃತ್ತಿ ಪ್ರಶ್ನೆ ಟ್ರಾನ್ಸ್ಲೇಟ್ ಆಗಿದೆ. ಓಕೆ, ಯಾವುದಪ್ಪ ಅಂದ್ರೆ ಭಾಗ 17ನೇ ಭಾಗ, ಸಂವಿಧಾನದ 17ನೇ ಭಾಗ ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಂತಹ ಒಂದು ಭಾಗವಾಗಿದ್ದು ಇದು ಭಾರತದ ಅಧಿಕೃತ ಭಾಷೆಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಅನುಚ್ಛೇದ 343ರಿಂದ 351ರವರೆಗೆ ಈ ಒಂದು ಭಾಗವಿದ್ದು ರಾಜಭಾಷೆಗೆ ಸಂಬಂಧಿಸಿದ ನಿಯಮಗಳನ್ನು ಹೊಂದಿದೆ. ಅನುಚ್ಛೇದ 343 ಸಬ್ ಕ್ಲಾಸ್ 1 ಪ್ರಕಾರ ಹಿಂದಿ
ಕೇಂದ್ರದ ಅಧಿಕೃತ ಭಾಷೆಯಾಗಿದೆ. ಓಕೆ, ನೆಕ್ಸ್ಟ್ ಇನ್ನು ಉಳಿದಂತೆ ಭಾಗ 12 ಅಂತ ಬಂದಾಗ ನಾವು ವ್ಯಾಪಾರ ವಾಣಿಜ್ಯ ಅಂತ ನೋಡ್ತೀವಿ. ಭಾಗ 15 ಅಂತ ಬಂದಾಗ ಕೇಂದ್ರ ಚುನಾವಣಾ ಆಯೋಗ ಅಂತ ನೋಡ್ತೀವಿ. ಇನ್ನು ಭಾಗ 18 ಅಂತ ಬಂದಾಗ ಇದನ್ನು ತುರ್ತು ಪರಿಸ್ಥಿತಿ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್, ಸ್ವಾಭಿಮಾನ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರಪ್ಪ ಅಂತಂದರೆ ಆಪ್ಷನ್ ಸಿ EV ರಾಮಸ್ವಾಮಿ ನಾಯ್ಕರ್ ಅಥವಾ ಪೆರಿಯಾರ್ ಅಂತ ಕರಿತೀವಿ. ಇದನ್ನು 1925ರಲ್ಲಿ ತಮಿಳುನಾಡಿನಲ್ಲಿ ಪ್ರಾರಂಭಿಸಲಾಯಿತು. ಬ್ರಾಹ್ಮಣವಾದ ಮತ್ತು ಜಾತಿ ಪದ್ಧತಿಯನ್ನು ವಿರೋಧಿಸಿ ಮಹಿಳೆಯರ ಹಕ್ಕುಗಳನ್ನು ಎತ್ತಿ ಹಿಡಿಯುವುದು ಇದರ ಗುರಿಯಾಗಿತ್ತು. ಓಕೆ, ಸೊ ಇದು ರೀಸನಿಂಗ್ ಕ್ವಶನ್. ಒಂದು ಅಧಿಕ ವರ್ಷದಲ್ಲಿ ಫೆಬ್ರವರಿ 1 ಮೋಸ್ಟ್ಲಿ ರವಿವಾರ ಅನಿಸುತ್ತೆ. ಇದು ಫೆಬ್ರವರಿ 1 ರವಿವಾರವಾಗಿದ್ದರೆ ಅದೇ ವರ್ಷದ ಮಾರ್ಚ್ನಲ್ಲಿ ಎಷ್ಟು ಶುಕ್ರವಾರ ಮತ್ತು ಶನಿವಾರಗಳು ಇರುತ್ತವೆ? ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 4 ಶುಕ್ರ ಮತ್ತು 5 ಶನಿ ಅಂತ ಬರ್ತಾಯಿದೆ. ಸೊ ಯಾವುದಕ್ಕೂ ನೀವು ಒಂದು ಸಾರಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿರಿ. ಕರೆಕ್ಟ್ ಆನ್ಸರ್ನ ಕಮೆಂಟ್ನಾಗ ಮೆನ್ಷನ್ ಮಾಡಿರಿ. ಓಕೆ, ಸೊ ಇದು ಮ್ಯಾಥ್ಸ್ ಆ್ಯಂಡ್ ಟೈಮ್ ಆ್ಯಂಡ್ ವರ್ಕ್ ಕ್ವಶನ್. ಟೈಮ್ ಆ್ಯಂಡ್ ವೇಜಸ್. ಎ ಅನ್ನೋನು 6 ದಿನಗಳಲ್ಲಿ ಮತ್ತು ಬಿ ಅನ್ನೋನು 4 ದಿನಗಳಲ್ಲಿ ಕೆಲಸವನ್ನು ಮುಗಿಸಬಲ್ಲರು. ಎ ದಿನಕ್ಕೆ 3 ಯೂನಿಟ್, ಬಿ ದಿನಕ್ಕೆ 2 ಯೂನಿಟ್ ಕೆಲಸವನ್ನು ಮಾಡುತ್ತಾರೆ. ಒಟ್ಟಿಗೆ ಕೆಲಸ ಮಾಡಿ 5400 ಗಳಿಸಿದರೆ ಅವರ ವೈಯಕ್ತಿಕ ವೇತನ ಎಷ್ಟಂತ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಆಗುತ್ತೆ. 3240 ಎ. ಬಿ ಅವರದ್ದು 2160. ಯಾವುದಕ್ಕೂ ನೀವು ಒಂದ್ಸಲ ಇದನ್ನು ಸಾಲ್ವ್ ಮಾಡಿ ಆನ್ಸರ್ನ ಕರೆಕ್ಟ್ ಇದ್ದರೆ ಬಿಟ್ಬಿಡಿ. ಅಕಸ್ಮಾತ್ ಏನಾದರೂ ಆಪ್ಷನ್ ಚೇಂಜ್ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಆನ್ಸರ್ನ ತಿಳಿಸಿ. ಓಕೆ, ಒಲಿಂಪಿಕ್ ಧ್ವಜವನ್ನು ಅಧಿಕೃತವಾಗಿ ಮೊದಲ ಬಾರಿಗೆ ಯಾವಾಗ ಮತ್ತು ಎಲ್ಲಿ ಫಹರಾಯಿಸಲಾಯಿತು? ಎಲ್ಲಿಪ್ಪ ಅಂದರೆ ಆಪ್ಷನ್ ಬಿ 1920 ಆಂಟ್ವರ್ಪ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಧ್ವಜವನ್ನು ಫಹರಾಯಿಸಲಾಯಿತು. 1913ರಲ್ಲಿ ಪಿಯರೆ ದಿ ಕೌಬರ್ಟಿನ್ ವಿನ್ಯಾಸಗೊಳಿಸಿದ ಈ ಧ್ವಜವನ್ನು 1914ರಲ್ಲಿ ಅಂಗೀಕರಿಸಲಾಯಿತು. ಮೊದಲನೇ ಮಹಾಯುದ್ಧದಿಂದಾಗಿ 1916ರ ಆಟಗಳು ರದ್ದಾಗಿದ್ದರಿಂದ ಇದನ್ನು ಮೊದಲು 1920ರ ಆಂಟ್ವರ್ಪ್ ಒಲಿಂಪಿಕ್ನಲ್ಲಿ ಫಹರಾಯಿಸಲಾಯಿತು. ಫಹರಾಯಿಸಂದರೆ ಹಾರಿಸಲಾಯಿತು. ಓಕೆ, ನೆಕ್ಸ್ಟ್ ದಿ ಟೈಮ್ಸ್ ಹೈಯರ್ ಎಜುಕೇಷನ್ ಏಷ್ಯಾ ವಿಶ್ವವಿದ್ಯಾಲಯ ರ್ಯಾಂಕಿಂಗ್ 2025ರ ಪ್ರಕಾರ ಅಣ್ಣಾ ವಿಶ್ವವಿದ್ಯಾಲಯದ ರ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ 111 ಈ ಒಂದು ವಿಶ್ವವಿದ್ಯಾಲಯದ ರ್ಯಾಂಕ್ ಆಗಿರುತ್ತೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಭಾರತದಲ್ಲಿ ಇದು ಎರಡನೇ ಸ್ಥಾನದಲ್ಲಿ ಕಂಡು ಬಂದು, ಸೊ ಈ ಒಂದು ದಿ ಟೈಮ್ಸ್ ಹೈಯರ್ ಎಜುಕೇಷನ್ ರ್ಯಾಂಕ್ನಲ್ಲಿ ಇದು 5ನೇ ರ್ಯಾಂಕನ್ನು ಪಡೆದಿರುತ್ತೆ. 111ನೇ ರ್ಯಾಂಕನ್ನು ಪಡೆದಿರುತ್ತೆ. ನೆಕ್ಸ್ಟ್, ಭೂಮಿಯ ತ್ರಿಜ್ಯವನ್ನು ದ್ವಿಗುಣಗೊಳಿಸಿದರೆ ಚಂದ್ರಗ್ರಹಣದ ಮೇಲೆ ಯಾವ ಪರಿಣಾಮ ಆಗುತ್ತದೆ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇದಕ್ಕೆ ನೆರಳು ದೊಡ್ಡದಾಗಿ ಗ್ರಹಣ ದೀರ್ಘವಾಗುತ್ತದೆ. ಓಕೆ, ನೆಕ್ಸ್ಟ್ ಇದು ಕೂಡ ಒಂದು ಮ್ಯಾಥ್ಸ್ ಕ್ವಶನ್. ಸೊ ಇತ್ತೀಚೆಗೆ ಫೋರ್ತ್ ವೀಕ್ನಲ್ಲಿ ಈ ಥರ ಕ್ವಶನ್ ಭಾಳ ಬರಾಕತ್ತವೆ. ಏನಪ್ಪ ಅಂದ್ರೆ ಈಗ ನಿನ್ನೆ ಕ್ವಶನ್ ಕೇಳಿದ್ರು ಏನಪ್ಪ ಅಂದ್ರೆ 120ರಿಂದ 140 ನಡುವಿನ ಏನು ಇವು ಬರ್ತಾವಲ್ಲ ಪ್ರೈಮ್ ನಂಬರ್ಸ್, ಅವುಗಳ ಮೊತ್ತ ಅಂತ ಕೇಳಿದರು. ಇನ್ನು ನೆಕ್ಸ್ಟು 20ರಿಂದ 30 ನಡುವಿನ ಒಂದು ಇವು ಬರ್ತಾವಲ್ಲ ಕ್ಯೂಬ್ಗಳು, ಅವುಗಳ ಮೊತ್ತ ಅಂತ ಕ್ವಶನ್ ಕೇಳತ್ತಿದ್ದಾರೆ. ಇನ್ನು ನೆಕ್ಸ್ಟು ಈ ಥರ 1 ಕ್ಯೂಬ 2 ಕ್ಯೂಬ 3 ಕ್ಯೂಬ ಈ ಥರ ಕೊಡ್ತಾರೆ. ಹಿಂಗೆ ಕೊಟ್ಟು
25 ಕ್ಯೂಬ್ ಕೊಟ್ಟು ಸೊ ಒಟ್ಟು ಇವುಗಳ ಮೊತ್ತವನ್ನು ಕೇಳಕತ್ತಾರ. ಓಕೆ, ಈ ಥರ ಕ್ವಶನ್ ಭಾಳ ಬರಾಕತ್ತಾವ. ಸೊ ಆ ಥರ ಜಾಸ್ತಿ ಕ್ವಶನ್ನ ಸಾಲ್ವ್ ಮಾಡಿ ಎಕ್ಸಾಮ್ಗೆ ಕೊಡಕ್ಕೆ ಹೋಗಿ. ಓಕೆ, ಸೊ ಈ ಒಂದು 11ರಿಂದ 40ರವರೆಗಿನ ಘನಗಳ ಮೊತ್ತ ಎಷ್ಟಂತ ಕ್ವಶನ್ ಕೇಳಿದ್ದಾರೆ ನಿನ್ನೆ. ಎಷ್ಟಪ್ಪ ಅಂತಂದ್ರೆ ಆಪ್ಷನ್ ಬಿ 6,69,375 ಆಗುತ್ತೆ. ಓಕೆ, ಸೊ ಈ ಥರ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡ್ಯಾರ ನೋಡ್ರಿ. ಓಕೆ, ನೆಕ್ಸ್ಟ್ ಎನ ವೇಗ 40 km/h, ಬಿನ ವೇಗ 50 km/h ಆದರೆ ಇದು ಈ ಥರ ಇರಲಿಲ್ಲ, 50 m/s ಇತ್ತು ಅಥವಾ 18 m/s ಇತ್ತು ಇದು ಕ್ವಶನಲ್ಲಿ. ಅದು ಮಿಸ್ಟೇಕ್ ಆಗಿ ಈ ಥರ ಬಂದಿದೆ. ಓಕೆ, ಎನ ವೇಗ 40 km/h, ಬಿನ ವೇಗ 18 m/s. ಅವರ ವೇಗಗಳ ಅನುಪಾತವೇನಂತ ಕ್ವಶನ್ ಕೇಳಿದಾರೆ. ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಈ ಥರ ಕ್ವಶನ್ ಕೇಳಕತ್ತಾರೆ. ಓಕೆ, ಅದನ್ನೂ ಕೂಡ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನ ಅಪ್ಲೈ ಮಾಡಿ. ಸೊ ಈ ಕ್ವಶನ್ ಕರೆಕ್ಟ್ ಆನ್ಸರು ಆಪ್ಷನ್ ಡಿ 50:81 ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಸೈನ್ಸ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಸಸ್ಯವೃದ್ಧಿವರ್ಧಕ ಹಾರ್ಮೋನ್ ಅಲ್ಲ? ಆಪ್ಷನ್ ಡಿ ಅಬ್ಸಿಸಿಕ್ ಆಸಿಡ್. ಸೊ ಇದು ಸಸ್ಯವೃದ್ಧಿ ಹಾರ್ಮೋನ್ ಅಲ್ಲ. ಯಾಕಪ್ಪ ಅಂದರೆ ಆಕ್ಸಿನು, ಗಿಬ್ಬರ್ಲಿನು, ಸೈಟೋಕಿನೈನು ಇವು ಮೂರು ಕೂಡ ಸಸ್ಯವೃದ್ಧಿ ಹಾರ್ಮೋನ್ ಆಗಿ ಕೆಲಸ ಮಾಡ್ತವೆ. ಆದರೆ ಅಬ್ಸಿಸಿಕ್ ಆಸಿಡ್ ಇದೊಂದು ಹಾರ್ಮೋನ್ ಅಲ್ಲ. ಓಕೆ, ಇದು ಬೆಳವಣಿಗೆಯನ್ನು ತಡೆಗಟ್ಟುವಂಥ ಒಂದು ಹಾರ್ಮೋನ್ ಆಗಿ ಕೆಲಸ ಮಾಡ್ತದೆ ಅಥವಾ ವೃದ್ಧಿ ಪ್ರತಿಬಂಧಕವಾಗಿ ಈ ಒಂದು ಹಾರ್ಮೋನ್ ಕೆಲಸ ಮಾಡುತ್ತೆ. ಓಕೆ, ನೆಕ್ಸ್ಟ್ ಭಾರತೀಯ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿ ಮತ್ತು ಅವುಗಳ ಕ್ಷೇತ್ರಾಧಿಕಾರವಿದೆ? ಯಾವುದಪ್ಪ ಅಂದರೆ ಆಪ್ಷನ್ ಎ ಮೊದಲನೇ ಅನುಸೂಚಿ. ಮೊದಲನೇ ಅನುಸೂಚಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳಿದರೆ, ಎರಡನೇ ಅನುಸೂಚಿ ವೇತನ ಮತ್ತು ಭತ್ಯೆ ಸಂಬಳ ಅಂತ ಹೇಳಿದ್ರೆ, ಮೂರನೇದು ಪ್ರಮಾಣ ವಚನ, ನಾಲ್ಕನೇದು ರಾಜ್ಯಸಭೆಯಲ್ಲಿ ರಾಜ್ಯಗಳ ಸ್ಥಾನಗಳ ಹಂಚಿಕೆ ಬಗ್ಗೆ ಇನ್ಫಾರ್ಮೇಷನ್ನ ಕೊಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. 1991ರ ನಂತರ ಭಾರತದ ವಿದೇಶಿ ವಿನಿಮಯ ನಿಕ್ಷೇಪದಲ್ಲಿ ಯಾವ ಬದಲಾವಣೆ ಕಂಡು ಬಂದಿತು? ಏನು ಕಂಡು ಬಂದಿತ್ತಪ್ಪ ಅಂದರೆ ಆಪ್ಷನ್ 2 ಸುಧಾರಣೆ ಮತ್ತು ಹೆಚ್ಚಳ. ಈ ಕ್ವಶನ್ ಈ ಥರ ಇದ್ದಿರಲಿಲ್ಲ. ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದಂಥ ಆಪ್ಷನ್ನಲ್ಲಿ ಇತ್ತು. ವಿದೇಶಿ ಹೂಡಿಕೆಯನ್ನು ಆಕರ್ಷಣೆ ಮಾಡೋದು. ಸೊ ಏನು LPG ಒಂದು ನೀತಿಯನ್ನು ಜಾರಿಗೆ ತರ್ತಾರಲ್ಲ 1991ರಲ್ಲಿ LPG ನೀತಿಯನ್ನು. ಸೊ ಈ ಒಂದು ನೀತಿಯಲ್ಲಿ ನಾವು ಉದಾರೀಕರಣ ಅಂತ ನೋಡ್ತೀವಿ. ಉದಾರೀಕರಣ ಅಂದರೆ ಕೆಲವೊಂದು ನಿಯಮಗಳನ್ನು ಸಡಿಲಗೊಳಿಸುವುದು. ಇದರ ಮುಖಾಂತರ ವಿದೇಶಿಯಿಂದ ಕಂಪನಿಗಳ ಹೂಡಿಕೆಯನ್ನು ನಾವು ಆಕರ್ಷಣೆ ಮಾಡ್ತೀವಿ. ಓಕೆ, ಸೊ ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ನಗರದ ಬಡ ಮಹಿಳೆಯರಲ್ಲಿ ಡಿಜಿಟಲ್ ಸಾಕ್ಷರತೆ ಮತ್ತು ಸಶಕ್ತೀಕರಣಕ್ಕಾಗಿ ಡಿಜಿ ಲಕ್ಷ್ಮಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಯಾವ ರಾಜ್ಯ ಸರ್ಕಾರಪ್ಪ ಅಂದರೆ ಆಪ್ಷನ್ ಬಿ ಆಂಧ್ರ ಪ್ರದೇಶ. ನೆಕ್ಸ್ಟ್, ಯಾವುದನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ? ಯಾವ ತಿದ್ದುಪಡಿಯನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ ನಿನ್ನೆ. ಇದು 3ನೇ ಶಿಫ್ಟ್. ಮಿನಿ ಕಾನ್ಸ್ಟಿಟ್ಯೂಷನ್ ಯಾವುದಪ್ಪ ಅಂದರೆ ಆಪ್ಷನ್ ಬಿ 42ನೇ ತಿದ್ದುಪಡಿಯನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಅಥವಾ ಲಘು ಸಂವಿಧಾನ ಅಂತ ಕರೀತಾರೆ. ಸೊ ಈ ತಿದ್ದುಪಡಿಯನ್ನು ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಜಾರಿಗೊಳಿಸ್ತಾರೆ. ಈ ತಿದ್ದುಪಡಿ ಮುಖಾಂತರ ಪ್ರಸ್ತಾವನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಏನಪ್ಪ ಅಂದರೆ ಸಮಾಜವಾದ, ಜಾತ್ಯತೀತ ಮತ್ತು ಲೌಕಿಕತೆ ಇಂಥ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟೆಗ್ರಿಟಿ ಎನ್ನುವಂಥ ಪದಗಳನ್ನು ಪ್ರಸ್ತಾವನೆಗೆ ಸೇರಿಸಲಾಗುತ್ತೆ. ಯಾವುದು? ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟೆಗ್ರಿಟಿ ಅನ್ನೋ ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಲಾಗುತ್ತೆ. ಕೆಳಗಿನ ನದಿಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿಯಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಆಪ್ಷನ್ 4 ಸತ್ಲೇಜ್.
ಸೊ ಇದು ಸಿಂಧೂ ನದಿಯ ಉಪನದಿ. ಸಿಂಧೂ ನದಿಯ ಉಪನದಿ. ಈ ಒಂದು ನದಿಗೆ ಅಡ್ಡಲಾಗಿ ನಾವು ಬಾಕ್ರಾ ನಂಗಲ್ ಅಣೆಕಟ್ಟನ್ನು ಕಾಣ್ತೀವಿ. ಬಾಕ್ರಾ ನಂಗಲ್ ಅಣೆಕಟ್ಟನ್ನು ಕಾಣ್ತೀವಿ, ಹೌದಾ. ನೆಕ್ಸ್ಟ್, ವಿಧಾನಮಂಡಲದ ವಿರಾಮದ ಸಮಯದಲ್ಲಿ ಅಧ್ಯಾದೇಶಗಳನ್ನು ಹೊರಡಿಸಲು ರಾಜ್ಯಪಾಲರಿಗೆ ಅಧಿಕಾರ ನೀಡುವ ಸಂವಿಧಾನದ ಅನುಚ್ಛೇದ ಯಾವುದು? ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಅನುಚ್ಛೇದ 213. ಓಕೆ, 213 ರಾಜ್ಯಪಾಲರಿಗೆ ಈ ಅಧಿಕಾರವನ್ನು ನೀಡುತ್ತದೆ. ಅನುಚ್ಛೇದ 123 ರಾಷ್ಟ್ರಪತಿಗಳಿಗೆ ಕೇಂದ್ರ ಮಟ್ಟದಲ್ಲಿ ಇದೇ ರೀತಿಯ ಅಧಿಕಾರವನ್ನು ನೀಡುತ್ತದೆ. ಅಂದರೆ ಇದು ಸುಗ್ರೀವಾಜ್ಞೆ ಅಧಿಕಾರ. ಓಕೆ, ಸುಗ್ರೀವಾಜ್ಞೆ. ನೆಕ್ಸ್ಟ್, ಏಷ್ಯನ್ ಗೇಮ್ಸ್ನಲ್ಲಿ ಈವರೆಗೆ ಭಾರತವು ಯಾವ ಕ್ರೀಡೆಯಲ್ಲಿ ಸ್ವರ್ಣ ಪದಕವನ್ನು ಗೆದ್ದಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. 3ನೇ ಶಿಫ್ಟ್ನಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ಟೇಬಲ್ ಟೆನ್ನಿಸ್ನಲ್ಲಿ ಇದುವರೆಗೂ ಭಾರತ ಏಷ್ಯನ್ ಗೇಮ್ಸ್ನಲ್ಲಿ ಯಾವುದೇ ರೀತಿ ಚಿನ್ನದ ಪದಕವನ್ನು ಗೆದ್ದಿರಲ್ಲ. ಹಾಕಿ, ಕಬಡ್ಡಿ, ಶೂಟಿಂಗ್ನಲ್ಲಿ ಅನೇಕ ಸ್ವರ್ಣ ಪದಕಗಳನ್ನು ಆಲ್ರೆಡಿ ಗೆದ್ದಿದೆ. ಆದರೆ ಟೇಬಲ್ ಟೆನ್ನಿಸ್ನಲ್ಲಿ ಮಾತ್ರ ಇದುವರೆಗೂ ಕಂಚಿನ ಪದಕವನ್ನು ಮಾತ್ರ ಭಾರತ ಗೆದ್ದಿದೆ. ಓಕೆ, ನೆಕ್ಸ್ಟ್, ದೇವನಾಗರಿ ಲಿಪಿಯಲ್ಲಿ ಹಿಂದಿಯನ್ನು ಕೇಂದ್ರದ ಅಧಿಕೃತ ಭಾಷೆಯಾಗಿ ಘೋಷಿಸುವ ಸಂವಿಧಾನದ ಅನುಚ್ಛೇದ ಯಾವುದು? ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಅನುಚ್ಛೇದ 343. 17ನೇ ಭಾಗದಲ್ಲಿ ಕಂಡುಬರುತ್ತದೆ. ಸೊ ಈಗಾಗಲೇ ನಾವು ಈ ಕ್ವಶನ್ನ ಡಿಸ್ಕಸ್ ಮಾಡಿದ್ದೀವಿ. ಅದು ಸೆಕೆಂಡ್ ಶಿಫ್ಟು, ಇದು ಥರ್ಡ್ ಶಿಫ್ಟ್. ನೆಕ್ಸ್ಟ್, ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವು ವಿಸ್ತೃತ ಮೇಕಪ್, ಮುಖವಾಡ ಮತ್ತು ವಿಶಾಲವಾದ ವೇಷಭೂಷಣಗಳಿಗೆ ಹೆಸರುವಾಸಿಯಾಗಿದೆ? ಅದು ಕಥಕ್ಕಳಿ. ಆಪ್ಷನ್ ಬಿ, ಕೇರಳ ಕರೆಕ್ಟ್ ಆನ್ಸರ್ ಆಗುತ್ತೆ, ಹೌದಾ. ನೆಕ್ಸ್ಟ್, ರಾಜಸ್ಥಾನದ ಜಾನಪದ ಸಂಗೀತಗಳಲ್ಲಿ ತುರಹಿ ಮತ್ತು ಥಿಮಕ್ಕಿ ಯಾವ ಪ್ರಕಾರದ ವಾದ್ಯಗಳಾಗಿವೆ? ಸೊ ಇವು ಅವನದ್ ವಾದ್ಯಗಳಾಗಿ ಇವನ್ನ ಬಳಸ್ತಾರೆ. ಓಕೆ, ಥಿಮಕ್ಕಿ ಡೋಲಕ್ ಅಥವಾ ನಗಾರೆಯಂತಹ ಚರ್ಮದಿಂದ ಮುಚ್ಚಿದ ವಾದ್ಯ. ತುರಹಿ ಕೂಡ ಒಂದು ರೀತಿಯ ಅವನದ್ ವಾದ್ಯವಾಗಿದ್ದು ಜಾನಪದ ನೃತ್ಯಗಳಲ್ಲಿ ಬಳಸಲಾಗುತ್ತದೆ. ಸೊ ಇದು ಥರ್ಡ್ ಶಿಫ್ಟ್ನಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಎ ಯೊಂದಿಗೆ 18 ದಿನಗಳಲ್ಲಿ ಮತ್ತು ಬಿ ಯೊಂದಿಗೆ 27 ದಿನಗಳಲ್ಲಿ ಕೆಲಸ ಮುಗಿಯುತ್ತದೆ. ಒಟ್ಟಿಗೆ ಕೆಲಸ ಮಾಡಿ 3600 ಗಳಿಸಿದರೆ ಬಿ ಯ ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಸೊ ಬಿ ಯ ಪಾಲು ಎಷ್ಟಪ್ಪ ಅಂದರೆ ಆಪ್ಷನ್ ಬಿ, 1440 ಆಗುತ್ತೆ. ಯಾವುದಕ್ಕೂ ಈ ಕ್ವಶನ್ ಒಂದು ಸಾರಿ ನೀವು ಸಾಲ್ವ್ ಮಾಡಿ ಆನ್ಸರ್ನ ತಿಳಿಸ್ರಿ ಕಮೆಂಟ್ನಲ್ಲಿ. ಸೊ ಇದೇ ಆನ್ಸರ್ ಇದ್ದರೆ ಪರವಾಗಿಲ್ಲ, ಅಕಸ್ಮಾತ್ ಏನಾದರೂ ಆಪ್ಷನ್ ಚೇಂಜ್ ಆಗಿದ್ದರೆ ದಯವಿಟ್ಟು ತಿಳಿಸಿ, ನಾವು ಕೂಡ ತಿದ್ಕೋತೀವಿ. ಓಕೆ, ನೆಕ್ಸ್ಟ್, ಸೊ LCM HCF ಮೇಲೆ ಕ್ವಶನ್ ಕೇಳಿದಾರೆ. ಎರಡು ಸಂಖ್ಯೆಗಳ LCM 420, HCF 14, ವ್ಯತ್ಯಾಸ 98 ಆದರೆ ಆ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾರೆ. ಆ ಸಂಖ್ಯೆಗಳು ಯಾವಪ್ಪ ಅಂತಂದರೆ ಆಪ್ಷನ್ ಸಿ, 42 ಮತ್ತು 140. ಓಕೆ, ನೆಕ್ಸ್ಟ್, ಕೃಷ್ಣಾಟಂ ನೃತ್ಯವು ಸಾಂಪ್ರದಾಯಿಕವಾಗಿ ಯಾವ ರಾಜ್ಯದೊಂದಿಗೆ ಸಂಬಂಧವನ್ನು ಹೊಂದಿದೆ? ಕೃಷ್ಣಾಟಂ ನೃತ್ಯವು ಇದು ಕೂಡ ಕೇರಳ ರಾಜ್ಯದೊಂದಿಗೆ ಸಂಬಂಧವನ್ನು ಹೊಂದಿದ್ದು ಗುರುವಾಯೂರ್ ದೇವಸ್ಥಾನದಲ್ಲಿ ವಿಕಾಸಗೊಂಡಿತು. ಕೇರಳದ ಗುರುವಾಯೂರ್ ದೇವಸ್ಥಾನದಲ್ಲಿ ಈ ಒಂದು ನೃತ್ಯ ವಿಕಾಸಗೊಂಡಿತ್ತು. 8 ನೃತ್ಯಗಳ ಸರಣಿಯಲ್ಲಿ ಶ್ರೀಕೃಷ್ಣನ ಜೀವನ ಕಥೆಯನ್ನು ಪ್ರದರ್ಶಿಸಲಾಗುತ್ತದೆ. ಸೀನಿಯರ್ ಮಹಿಳಾ ಕಬಡ್ಡಿ ಪಂದ್ಯದ ಒಟ್ಟು ಅವಧಿ ಎಷ್ಟು? ಸೊ ಕೆಲವೊಂದು ಕಡೆ 20 + 20 ಅಂತ ಬರಕತ್ತಿದೆ, ಇನ್ನು ಕೆಲವೊಂದು ಕಡೆ 15 + 15 30 ಅಂತ ಬರಕತ್ತಿದೆ. ಕರೆಕ್ಟ್ ಆನ್ಸರ್ ಅಂತ ಯಾವುದು ಅಂತ ಎಕ್ಸಾಕ್ಟಾಗಿ ನಮಗೂ ಗೊತ್ತಾಗ್ತಾ ಇಲ್ಲ. ಸೊ ನೀವು ನಿನ್ನೆ ಎಕ್ಸಾಮ್ ಬರೆದು ಬಂದವರು ಕರೆಕ್ಟ್ ಆನ್ಸರ್ ಯಾವುದಾದ್ರೂ ನಿಮ್ಗೆ ಗೊತ್ತಿದ್ದರೆ ಎಕ್ಸಾಕ್ಟ್ ಆನ್ಸರು, ಸೊ ದಯವಿಟ್ಟು ಕಮೆಂಟ್ ಮಾಡಿರಿ. ಭಾರತದಲ್ಲಿ ಕಬಡ್ಡಿಯನ್ನು ಬೇರೆ ಯಾವ ಹೆಸರುಗಳಿಂದ ಕರೆಯಲಾಗುತ್ತದೆ? ಯಾವುದಪ್ಪ ಅಂದರೆ ಆಪ್ಷನ್ ಎ, ಹೂತೂತು. ಪಶ್ಚಿಮ ಭಾರತದಲ್ಲಿ ಹೂತೂತು, ದಕ್ಷಿಣದಲ್ಲಿ ಬೆಡುಗೂಡು, ಪೂರ್ವ ಭಾರತದಲ್ಲಿ ಹದ್ದು ಎಂಬ ಹೆಸರುಗಳಿವೆ.
ಆನ್ಸರ್ ಮೇಲಿನ ಎಲ್ಲ ಆಗುತ್ತೆ. ಸಾರಿ, ಆಪ್ಷನು ಡಿ, ಮೇಲಿನ ಎಲ್ಲ ಹೆಸರುಗಳಿಂದ ಭಾರತದಲ್ಲಿ ಕಬಡ್ಡಿಯನ್ನು ಕರೆಯಲಾಗುತ್ತೆ. ಇವೆಲ್ಲವೂ ಕಬಡ್ಡಿಯ ಪ್ರಾದೇಶಿಕ ಪರ್ಯಾಯ ಹೆಸರುಗಳಾಗಿವೆ. ಓಕೆ, ಸೊ ಇದಿಷ್ಟು ನಿನ್ನೆ ನಡೆದಂತಹ ಸೆಕೆಂಡ್ ಹಾಗೂ ಥರ್ಡ್ ಶಿಫ್ಟ್ ಕ್ವಶನ್ಸು. ಸೊ ಇವತ್ತಿನ ಒಂದು ಮೊದಲನೇ ಶಿಫ್ಟ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಮುಂದೆ ಎಕ್ಸಾಮ್ ಬರೆಯೋರಿಗೆ ಚೆನ್ನಾಗಿ ಸ್ಟಡಿ ಮಾಡಿ, ರಿವಿಷನ್ ಮಾಡಿ, ಮ್ಯಾಥ್ಸ್ ಮತ್ತು ರೀಸನಿಂಗ್ ಕ್ವಶನ್ನ ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಯಾಕಪ್ಪ ಅಂದರೆ 4th ವೀಕ್ನಲ್ಲಿ ಎಕ್ಸಾಮ್ ಬರೆಯುತ್ತಾ ಇರೋಂಥ ಅಭ್ಯರ್ಥಿಗಳು ಏನು ಹೇಳ್ತಾರಪ್ಪ ಅಂತಂದರೆ, ರೀಸನಿಂಗ್ ಕ್ವಶನ್ನು ಈಸಿ ಅದಾವೆ, ಬಟ್ ಟೈಮ್ ಟೇಕಿಂಗ್ ಅದಾವೆ. ಕೆಲವೊಬ್ಬರು 25 ನಿಮಿಷ 20 ನಿಮಿಷ ಗಂಟಲೆ ಕೇವಲ ರೀಸನಿಂಗನ್ನೇ ಸಾಲ್ವ್ ಮಾಡಕತ್ತಾರ. ಸೊ ಅದಕ್ಕೆ ಯಾವುದಕ್ಕೂ ಇನ್ನೊಂದು ಸರ್ತಿ ನಿಮ್ಮ ಒಂದು ರೀಸನಿಂಗ್ ಸಿಲೆಬಸ್ನ ಕವರ್ ಮಾಡಿರಿ, ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ, ಕಡಿಮೆ ಟೈಮ್ದಾಗ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಎಷ್ಟು ಟೈಮ್ ನೀವು ಸೇವ್ ಮಾಡ್ತೀರಿ ಅಷ್ಟು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಎಕ್ಸಾಮ್ದಾಗ ಇರೋದೇ 60 ನಿಮಿಷ, ಕ್ವಶನ್ ನೋಡಿದ್ರೆ 80 ಕ್ವಶನ್ ಅದಾವೆ, ಅದರಲ್ಲಿ ರೀಸನಿಂಗ್ ಮ್ಯಾಥ್ಸ್ ಕ್ವಶನ್ 40 ಕ್ವಶನ್ ಅದಾವೆ. ಸೊ ಟೈಮ್ ಜಾಸ್ತಿ ತೊಗೊಳೋದ್ರಿಂದ ನಿಮ್ಗೆ ಮುಂದೆ 1 ಮಾರ್ಕ್ಸು 2 ಮಾರ್ಕ್ಸು ಕಡಿಮೆ ಬಿದ್ದು ಅಂದರೆ ನಿಮಗೆ ಮುಂದೆ ಅಪ್ಸೆಟ್ ಆಗ್ತೀರಿ ನೀವು. ಅದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಕೊಡೋಕೆ ಹೋಗ್ರಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.